ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯ ಪುಸ್ತಕದ 22ನೇ ಪಾಠ ರಕ್ಷಣಾ ಪಡೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. 7ನೇ ತರಗತಿಯ ಕನ್ನಡ ಮತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ. ಇದು ಪೌರನೀತಿ ವಿಭಾಗದ 22ನೇ ಪಾಠ ರಕ್ಷಣಾ ಪಡೆಗಳು. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗೆ ನೀಡಲಾಗಿದೆ? ಸೊ ಉತ್ತರ, ವಿಶೇಷವಾಗಿ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ. ಪ್ರಶ್ನೆ 2, ರಕ್ಷಣಾ ಪಡೆಯ ವಿಭಾಗಗಳು ಯಾವುವು? ಸೊ ರಕ್ಷಣಾ ಪಡೆಯಲ್ಲಿ 3 ವಿಭಾಗಗಳು. ಮೊದಲನೇದು ಭೂಸೇನೆ, 2 ವಾಯುಸೇನೆ, 3 ನೌಕಾಸೇನೆ. ಪ್ರಶ್ನೆ 3, ಭೂಸೇನೆಯ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಉತ್ತರ, ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್, ಅದನ್ನ ದಂಡನಾಯಕ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಅಂತ ಕರೀತಾರೆ. ಪ್ರಶ್ನೆ 4, ಭೂಸೇನೆಯ ಆಡಳಿತ ಕಚೇರಿ ಎಲ್ಲಿದೆ? ಉತ್ತರ, ಭೂಸೇನೆಯ ಆಡಳಿತ ಕಚೇರಿ ನವದೆಹಲಿಯಲ್ಲಿದೆ. 5ನೇ ಪ್ರಶ್ನೆ, ನೌಕಾದಳದ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ? ಉತ್ತರ, ನೌಕಾದಳದ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. 6ನೇ ಪ್ರಶ್ನೆ, ಎನ್ಸಿಸಿಯ ಧ್ಯೇಯವಾಕ್ಯ ಯಾವುದು? ಸೊ ಎನ್ಸಿಸಿಯ ಧ್ಯೇಯವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು. ಪ್ರಶ್ನೆ 7, ಭೂಸೇನೆಯ ಪ್ರಮುಖ ಕಾರ್ಯಗಳಾವುವು ಅಂತ ಕೇಳಿದ್ದಾರೆ. ಸೊ ಉತ್ತರ, ದೇಶದ ಗಡಿಗಳ ರಕ್ಷಣೆ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ನಿರ್ವಹಿಸುವುದು ಸಹಿತ ಭೂಸೇನೆಯ ಮುಖ್ಯ ಕಾರ್ಯ ಆಗದ. ಪ್ರಶ್ನೆ 8, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳಾವುವು? ಇಲ್ಲಿ ಗಡಿ ರಸ್ತೆಯ ಸಂಘಟನೆಯು ಮುಚ್ಚಿರೋ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನ ಮಾಡುತ್ತದೆ. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣದ ಕಾರ್ಯಗಳು ಸಹಿತ ಗಡಿ ರಸ್ತೆಗಳ ಸಂಘಟನೆಯ ಜವಾಬ್ದಾರಿ ಆಗದ. ಪ್ರಶ್ನೆ 9, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು ಅಂತ ಕೇಳಿದರೆ. ಉತ್ತರ, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಮಾನವೀಯತೆ ಮತ್ತು ಸ್ವಯಂ ಸೇವೆ. 10ನೇ ಪ್ರಶ್ನೆ, ಕಡೆ ಪ್ರಶ್ನೆ, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆಯೇ? ಕಾರಣ ಕೊಡು. ಹೌದು, ಈ ದೇಶ ನಮಗೆ ವಿವಿಧ ಸೌಲಭ್ಯಗಳು, ಆಹಾರ, ಆರೋಗ್ಯ, ರಕ್ಷಣೆ, ಹಕ್ಕುಗಳನ್ನು ನೀಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದೆ. ಈ ದೇಶ ಮತ್ತು ದೇಶದ ಜನರನ್ನ ರಕ್ಷಿಸೋದು ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯವಲ್ಲವೇ ಅಂತಕ್ಕಂಥ ಉತ್ತರವನ್ನು ಬರೆದ್ರೆ ಸೊ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು 7ನೇ ತರಗತಿಯ 22ನೆಯ ಪಾಠ ಸಮಾಜ ವಿಜ್ಞಾನದ ರಕ್ಷಣಾ ಪಡೆಗಳು ಪಾಠದ ಪ್ರಶ್ನೋತ್ತರಗಳನ್ನು. ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ.